ಯಾನೆ ಮಂಜುನಾಥ್ ಕೋಟ್ಯಾನ್ರೆಡ್ ಕೇಂಡೆ ಜನಕ್ಕೆಲೆ ದಾದಾ ಬಾಯಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಲ್ತೊಂಡುಲ್ಲೆರ ಕೆಬಿಕ್ ಅಂದು ಸರ್ ಎಂಕ್ ಖುಷಿ ಆವಡಂದು ಕೆಬಿಕ್ ಎಂದು ಪಂಡೇರು ಆಂದ ಪರಿಮಳದ ತೂನಗ ಬಹುಶಃ ಬಾಯಿಗೆ ಜಾಸ್ತಿ ಫೋಕಸ್ ಇಟ್ಟಿಲ್ಲಕೊಂಡು ಅಂಚಾದು ಏತು ಪಾತೆರಡೊಂದು ಗೊತ್ತಾಪುಜಿ ನಮ್ಮೆಲ್ಲರ ಮೇಲೆ ವಿಶೇಷ ಪ್ರೀತಿಯಿಂದ ನೀವು ಆಗಮಿಸಿದ್ದೀರಿ. 2014ರಲ್ಲಿ ಒಂದು ಪ್ರಯೋಗವಾಗಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ವಿವಿಧ ಉದ್ದೇಶದ ಸೌಹಾರ್ದ ಸಹಕಾರಿ ಸಂಘವಾಗಿ, ಕೇವಲ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಅಲ್ಲ, ವಿವಿಧ ಉದ್ದೇಶಗಳನ್ನು ಹೊಂದಬೇಕು. ಸಮಾಜದಲ್ಲಿ ಒಂದು ಚಿಕ್ಕದಾದಂತಹ ಬಹಳ ದೊಡ್ಡ ಆಶಯ ಏನದಲ್ಲ, ಚಿಕ್ಕ ಆಶಯದೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ಸಮಾಜದ ಜೊತೆಗೆ ಬೆರಿಬೇಕು, ನಮ್ಮದೇ ಆದಂತಹ ಒಂದು ಅಳಿಲ ಸೇವೆಯನ್ನು ಸಮಾಜದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದಂತಹ, ಸಮಾನ ಮನಸ್ಕರು ಪ್ರಾರಂಭ ಮಾಡಿದಂತಹ ಸಂಘ. ನಾವು ಇಷ್ಟು ವಿಶಾಲವಾಗಿ ಬೆಳೀತದೆ ಅಂತ ಆಗ ಊಹಿಸಿರಲಿಲ್ಲ. ನಮ್ಮ ಪ್ರಸನ್ನ ಅವರು ಹೇಳಿದರು ಸಮರ್ಥ ಕ್ಯಾಪ್ಟನ್ ಅಂತ ಹೇಳಿ. ಆ್ಯಕ್ಚುಲಿ ನಾನು ದೇಶದ ಅಧ್ಯಕ್ಷರ ಹಾಗೆ ಇದರ ಅಧ್ಯಕ್ಷರು. ಸರ್ಕಾರವನ್ನು ಹೇಗೆ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ನಡೆಸ್ತಾರೆ, ಹಾಗೆ ಇದರ ಪ್ರಧಾನಮಂತ್ರಿಗಳು ಬಹುಶಃ ಮೋಹನ್ ಪಡಿವಾಲ್ರ ಹಾಗೆ ಅನೇಕ ಜನ ನಿರ್ದೇಶಕರುಗಳು ಇದ್ದಾರೆ. ನಡೆಸುವಂತಹವರು ಬೇರೆ, ನಾವು ಕೂತಿದ್ದೇವೆ. ಆದರೆ ಬಹಳ ಸಂತೋಷ ಅಂತ ಹೇಳಿದರೆ, ಕೆಲವು ಸದಸ್ಯರ ಜೊತೆಗೆ ಪ್ರಾರಂಭ ಆದಂತಹ ಈ ಸಂಸ್ಥೆ ಇವತ್ತು ಸುಮಾರು 2,000 ಸದಸ್ಯರನ್ನು ಕೇವಲ ನಮ್ಮ ಮೂಡಬಿದ್ರೆ ಮತ್ತು ಕಾರ್ಕಳ ನಗರಗಳಲ್ಲೇ ಹೊಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಕೇವಲ 1 ಕೋಟಿ ವ್ಯವಹಾರದೊಂದಿಗೆ ಪ್ರಾರಂಭ ಆದಂತಹ ಸಂಸ್ಥೆ ಇವತ್ತು ನಮ್ಮ ಸದಸ್ಯರ ಬೆಂಬಲದಿಂದ, ನಮ್ಮ ಸಿಬ್ಬಂದಿಗಳ ಪರಿಶ್ರಮದಿಂದ 300 ಕೋಟಿಯ ವ್ಯವಹಾರವನ್ನು ಸಾಧಿಸಿದೆ ಅಂತ ಹೇಳಲಿಕ್ಕೆ ಬಹಳ ಅಭಿಮಾನ ಆಗ್ತದೆ. ನಾನು 2022ರಲ್ಲಿ ಕಾರ್ಕಳದಲ್ಲಿ ಈ ಶಾಖೆಯನ್ನು ಪ್ರಾರಂಭ ಮಾಡುವಾಗ ಹೇಳಿದ್ದೆ, ಆ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ವ್ಯವಹಾರ 40 ಕೋಟಿ ಇತ್ತು. 2022ರಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ಪ್ರಾರಂಭ ಆದಾಗ, ಕಾರ್ಕಳದಲ್ಲಿ ಪ್ರಾರಂಭ ಆದಾಗ. ನಾನು ಇನ್ನು ಮುಂದಿನ 3 ವರ್ಷಗಳಲ್ಲಿ ನಮ್ಮೆಲ್ಲ ಸದಸ್ಯರ ಬೆಂಬಲದಿಂದ ಈ ವ್ಯವಹಾರವನ್ನು 100 ಕೋಟಿಗೆ ಏರಿಸಬೇಕು ಅಂತ ಹೇಳಿ ನಾನು ಅವತ್ತು ಹೇಳಿದ್ದೆ. ಆದರೆ ನಮ್ಮ ಸಮರ್ಥವಾದಂತಹ, ದಕ್ಷವಾದಂತಹ ಆಡಳಿತ ಮಂಡಳಿಯಿಂದಾಗಿ, ನಮ್ಮ ಸಿಬ್ಬಂದಿ ವರ್ಗದಿಂದಾಗಿ ಯಾವುದನ್ನು 100 ಕೋಟಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೆವು, ಆ ವ್ಯವಹಾರವನ್ನು ಇವತ್ತು 300 ಕೋಟಿ ವ್ಯವಹಾರದಷ್ಟು ಎತ್ತರಕ್ಕೆ ಏರಿಸಿದ್ದಾರೆ ಅಂತ ಹೇಳಿ ಬಹಳ ಸಂತೋಷದಿಂದ, ಬಹಳ ಅಭಿಮಾನದಿಂದ, ಬಹಳ ಹೆಮ್ಮೆಯಿಂದ ಹೇಳ್ತೇನೆ. ಕೇವಲ 2 ನಗರಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಈ ಸಂಘ, ಈ ಸಂಘದ ಬೆಳವಣಿಗೆಗೆ ಯಾವ ರೀತಿ ಸುಧಾಕರ್ ಶೆಟ್ಟರು ಹೇಳಿದ ಹಾಗೆ ಸಾಲವನ್ನು ಪಡೆದು ಕ್ಲಪ್ತ ಸಮಯದಲ್ಲಿ ಅದನ್ನು ಮರುಪಾವತಿಸುವಂತಹ ಸಾಲಗಾರರು ಎಷ್ಟು ಮುಖ್ಯವೋ, ಅಷ್ಟೇ ಮುಖ್ಯ ನಮ್ಮ ಮೇಲೆ ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ನಮ್ಮಲ್ಲಿ ಠೇವಣಿ ಇಡುವಂತಹ ಜನಸಾಮಾನ್ಯರ ಠೇವಣಿಯನ್ನು ಪಡೆದು ಸಮರ್ಥರಾದಂತಹ ಮೋಹನ್ ಪಡಿವಾಲ್ರಂತಹ ಸಮರ್ಥರಾದಂತಹ ಸಿಇಒಗಳನ್ನು, ನಿರ್ದೇಶಕರುಗಳ ಬೆಂಬಲದಿಂದ, ನಮ್ಮ ಹಿರಿಯರಾದಂತಹ ಪ್ರಭಾಕರ್ ಕಾಮತ್ರು ಹೇಳಿದ ಹಾಗೆ ಆ ವ್ಯವಹಾರ ದಕ್ಷತೆಯ ಅನುಭವದ ಹಿನ್ನೆಲೆಯಲ್ಲಿ ಯಾರಿಗೆ ಸಾಲವನ್ನು ಕೊಡಬೇಕು ಅಂತಹವರಿಗೆ, ಯಾರು ಸಮಯದಲ್ಲಿ ವಾಪಸ್ ಕೊಡ್ತಾರೆ ಅಂತಹವರಿಗೆ ಆ ಸಾಲವನ್ನು ಕೊಟ್ಟು ಅದನ್ನು 100ಕ್ಕೆ 100% ರಿಕವರಿ ಇವತ್ತು ಸಾಧಿಸಿದ್ದಾರೆ ಅಂತ ಹೇಳಿದರೆ ಅದರ ಹಿಂದೆ ನಮ್ಮ ಸಿಬ್ಬಂದಿಗಳ ಪರಿಶ್ರಮ ಇದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನನಗೆ
ಇವತ್ತಿನ ಈ ವೇದಿಕೆಯನ್ನು ಕಂಡಾಗ ಬಹಳ ಸಂತೋಷ, ಬಹಳ ಅಭಿಮಾನ ಆಗ್ತದೆ. ನನ್ನ ಪೂಜ್ಯ ತಂದೆಯವರ ನೆನಪನ್ನು ಮಾಡಿದರು. ಬಹುಶಃ ಅವರಿಗೂ ಸಂತೋಷ ಆಗ್ತಾ ಇತ್ತೋ ಏನೋ. ಯಾಕೆ ಅಂತ ಹೇಳಿದರೆ, ಇವತ್ತು ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪರಿಶ್ರಮದಿಂದ, ತನ್ನ ಪುರುಷಾರ್ಥದಿಂದ ದೊಡ್ಡದಾದಂತಹ ಸಾಧನೆಯನ್ನು ಈ ನಾಡಿಗೆ ಮಾಡಿಕೊಟ್ಟವರು, ಪ್ರಾಮಾಣಿಕ ಪ್ರಯತ್ನಗಳನ್ನು ಸಾಧಿಸಿ ಮಾಡಿಕೊಟ್ಟವರು. ಸುಧಾಕರ್ ಶೆಟ್ರೆ, ಮಂಜುನಾಥ್ ಕೋಟ್ಯಾನ್ರೆ, ಪ್ರಭಾಕರ್ ಕಾಮತ್ರೆ, ನಿಮ್ಮಂತಹ ಪ್ರಾಮಾಣಿಕ ವ್ಯಕ್ತಿಗಳ ಪರಿಶ್ರಮದಿಂದ ಪುರುಷಾರ್ಥದಿಂದ ಸಾಧಿಸಿದಂತಹ ವ್ಯಕ್ತಿಗಳ ಸಾಧನೆಯೇ ನಮಗೆ ದೊಡ್ಡ ಡೆಪಾಸಿಟ್ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ನಿಮ್ಮಂಥವರ ಆಶೀರ್ವಾದ, ನಿಮ್ಮಂಥವರ ಅಭಿಮಾನ, ಇದಕ್ಕಿಂತ ದೊಡ್ಡದಾದಂತಹ ಡೆಪಾಸಿಟ್ ಸಮಾಜದಲ್ಲಿ ಇನ್ನೇನಿದೆ? ನಿಮ್ಮ ಈ ಅಭಿಮಾನದ, ನಿಮ್ಮ ಈ ಆಶೀರ್ವಾದವಾದ ಜನಸಾಮಾನ್ಯರ ಪಿಗ್ಮಿಯಿಂದ ಹಿಡಿದು ಇವತ್ತು ನಮ್ಮಲ್ಲಿ ರಿಕರಿಂಗ್ ಡೆಪಾಸಿಟ್ಗಳನ್ನು, ಪಿಗ್ಮಿಯನ್ನು ಇಟ್ಟಂತಹ ಮೂಡಬಿದ್ರೆಯಲ್ಲಿ, ಕಾರ್ಕಳದಲ್ಲಿ ಪಿಗ್ಮಿಯ ಠೇವಣಿದಾರರು ಸುಮಾರು 1,000ದಷ್ಟು ಸದಸ್ಯರು ನಮ್ಮಲ್ಲಿದ್ದಾರೆ. ಜನಸಾಮಾನ್ಯರು ಇವರ ನಂಬಿಕೆಯನ್ನು, ಇವರ ವಿಶ್ವಾಸವನ್ನು ಕಾಪಾಡುವಂತಹ ದೊಡ್ಡ ಹೊಣೆಗಾರಿಕೆ ಇವತ್ತು ನಮ್ಮ ನಿರ್ದೇಶಕ ಮಂಡಳಿಯ ಮೇಲೆ ಇದೆ, ನಮ್ಮ ಸಿಬ್ಬಂದಿಗಳ ಮೇಲೆ ಇದೆ ಅನ್ನೋದನ್ನು ಭಾವಿಸುತ್ತಾ, ಅದನ್ನು ಅನುಭವಿಸುತ್ತಾ, ಆ ವಿಶ್ವಾಸವನ್ನು ಸದಾ ಕಾಪಾಡಿಕೊಳ್ಳುವಂತಹ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಕವಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ದರು, ಅವರ ಕಾವ್ಯ ಅನೇಕ ದಶಕಗಳ ಕಾಲ ಈ ನಾಡಿನ ಯುವಕರಿಗೆ ಪ್ರೇರಣೆಯಾಗಿತ್ತು. ಕಟ್ಟುವೆವು ನಾವು ಹೊಸ ನಾಡೊಂದನ ರಸದ ಬೀಡೊಂದನ, ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದನ ರಸದ ಬೀಡೊಂದನ ಅಂತ ಹೇಳಿ. ಬಹುಶಃ ಹೊಸ ನಾಡನ್ನು, ರಸದ ಬೀಡನ್ನು ಕಟ್ಟುವಂತಹ ಕಾರ್ಯಕ್ಕೆ ನಮ್ಮ ಗುರುರಾಜ್ ಗಂಟಿಹೊಳೆಯವರಂತಹ ಆದರ್ಶ ಯುವಕರು ಆ ಕೆಲಸವನ್ನು ಮಾಡ್ತಾರೆ. ಆದರೆ ನಮ್ಮಂತಹ ಸಾಮಾನ್ಯ ವ್ಯಕ್ತಿಗಳು, ನಾನಾಗ ಹೇಳ್ತಾ ಇದ್ದೆ ಮಂಜುನಾಥ್ ಕೋಟ್ಯಾನ್ರ ಹತ್ರ, ನಮ್ಮ ಮೋಹನ್ ಪಡಿವಾಳರು ಹೇಳಿದರು ಪ್ರಾರಂಭದಲ್ಲಿ, ಸಣ್ಣ ಪ್ರಾಯದಲ್ಲಿ ಸುಬ್ರತ್ ಕುಮಾರ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ. ನನಗೆ 47 ಆಗಿದೆ ಕೋಟ್ಯಾನ್ ಸರ್ರೆ, ಇನ್ನು ದೊಡ್ಡದಾಗಲಿಕ್ಕೆ ಇನ್ನೆಷ್ಟು ಪ್ರಾಯ ಆಗಬೇಕು ಅಂತ ಕೇಳಿ. ನನ್ನ ಮಗಳು ಇವತ್ತು 10ನೇ ಕ್ಲಾಸಲ್ಲಿ ಕಲಿತಾ ಇದ್ದಾಳೆ. ಬಹುಶಃ ಮುಂದಿನ ವರ್ಷ ನಮ್ಮ ಸುಧಾಕರ್ ಶೆಟ್ಟರು ಏನಾದರೂ ಸೀಟ್ ಕೊಟ್ಟರೆ ನೋಡಬೇಕು. ಯಾಕಂದರೆ ಈಗಲೇ ಅವಳು ಹೇಳ್ತಾ ಇದ್ದಾಳೆ ಗಣಿತ ಟಫ್ ಅಂತೇಳಿ. ನಾನು ಸುಧಾಕರ್ ಶೆಟ್ಟರು ಗಣಿತ ಟೀಚ್ ಮಾಡ್ತಾ ಇರೋದನ್ನು, ಮಂಜುನಾಥ್ ಕೋಟ್ಯಾನ್ರು ಕಾಮರ್ಸ್ ಟೀಚ್ ಮಾಡೋದನ್ನು ನೋಡಿ ಆರ್ಟ್ಸ್ ಕ್ಲಾಸಿಗೆ ಸೇರಿದವ. ಹಾಗಾಗಿ ಮಗಳು ಇವತ್ತು ಅದನ್ನೇ ಕೇಳ್ತಾ ಇದ್ದಾಳೆ. ವಿಷಯ ಏನು ಅಂತ ಹೇಳಿದರೆ, ನಿಮ್ಮೆಲ್ಲರ ಪ್ರೇರಣೆಯಿಂದ, ಭಗವಂತನ ಆಶೀರ್ವಾದದಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ದಕ್ಷ, ಸಮರ್ಥ ಮತ್ತು ಸೇವಾ ತತ್ಪರರಾದಂತಹ ನಮ್ಮ ಸಿಬ್ಬಂದಿಗಳು ಅಗತ್ಯ ಬಿದ್ದರೆ ನಿಮ್ಮ ಮನೆಗೆ ಬಂದು ಕೂಡ ಯಾವ ಪ್ರೈವೇಟ್ ಬ್ಯಾಂಕಿಗೂ ಕಡಿಮೆ ಇಲ್ಲದೆ, ಯಾವ ಪ್ರೊಫೆಷನಲ್ ಬ್ಯಾಂಕಿಗೂ ಕಡಿಮೆ ಇಲ್ಲದಂತಹ ಸೇವೆಯನ್ನು, ಅವರೆಲ್ಲರಿಗೆ ಮೀಸಲಿಸುವಂತಹ ಸೇವೆಯನ್ನು ಕೊಡುವಂತಹ ನಮ್ಮ ಸಿಬ್ಬಂದಿಗಳಿದ್ದಾರೆ ಅಂತ ಹೇಳಿ ಅತ್ಯಂತ ಅಭಿಮಾನದಿಂದ ನಾನು ಹೇಳ್ತೇನೆ. ಒಂದು ಕಡೆಯಲ್ಲಿ ಸಹಕಾರಿ ತತ್ವದಲ್ಲಿ ಸಮಾಜದ ಪ್ರತಿಯೊಬ್ಬರ ಜೊತೆಗೆ ಸೇರಿ ಸಹಕಾರದೊಂದಿಗೆ ಮುಂದುವರಿಬೇಕು ಅನ್ನುವಂತಹ ಸಹಕಾರ ತತ್ವದ ಹಳೆಯ ಚಿಂತನೆಯ ಜೊತೆಗೆ ಹೊಸ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯ ಎಲ್ಲ ಆಧುನಿಕ ಸೇವೆಗಳನ್ನು ಕೊಡಲಿಕ್ಕೆ ಅಗತ್ಯ ಬಿದ್ದಂತಹ ಕೋರ್ ಬ್ಯಾಂಕಿಂಗ್ ಇರಲಿ, ಡಿಜಿಟಲ್ ಬ್ಯಾಂಕಿಂಗ್ ಇರಲಿ, ಆ ಎಲ್ಲ ಸೌಲಭ್ಯಗಳನ್ನು ಕೊಡಬಲ್ಲಂತಹ ಸಂಸ್ಥೆಯ ಸಾಧನೆ ನಮ್ಮದಾಗಬೇಕು ಅನ್ನುವಂಥ ಪ್ರಯತ್ನ ನಮ್ಮ ನಿರ್ದೇಶಕ ಮಂಡಳಿತು. ಕೇವಲ ಪ್ರೊಫೆಷನಲ್ ಅಥವಾ ಡಾಕ್ಯುಮೆಂಟ್ ಆಧಾರಿತ ಸಾಲದ ವ್ಯವಸ್ಥೆ ಮಾತ್ರ ಅಲ್ಲ, ನಮ್ಮ ಗ್ರಾಹಕರನ್ನು
ನೀವು ಕೇವಲ ಗ್ರಾಹಕರಲ್ಲ, ಈ ಸಂಸ್ಥೆ ನಿಮ್ಮ ಗೃಹ, ನಿಮ್ಮ ಸ್ವಂತ ಮನೆ ಎನ್ನುವ ರೀತಿಯಂತಹ ಒಂದು ಸೇವೆಯನ್ನು ಕೊಡಬೇಕು ಎನ್ನುವಂತಹ ಒಂದು ಆಶಯ ನಮ್ಮದು. ನಿಮ್ಮೆಲ್ಲರ ಶುಭಾಶಯ, ಸದಾಶಯ ಸುಧಾಕರಣ್ಣ, ನಿಮ್ಮೆಲ್ಲರ ಆಶಯ, ಸದಾಶಯ, ಶುಭಾಶಯಗಳು ಈ ಆಶಯ ಸಂಸ್ಥೆಯು ವಿಶ್ವಾಸ, ನಂಬಿಕೆ, ದಕ್ಷತೆ ಮತ್ತು ತ್ವರಿತ ಸೇವೆಯ ನಮ್ಮ ಧ್ಯೇಯೋದ್ದೇಶವನ್ನು ಸಾಧಿಸಲಿಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಮಾರ್ಗದರ್ಶನವನ್ನು ಕೊಡಲಿ, ಪ್ರೇರಣೆಯನ್ನು ಕೊಡಲಿ ಅಂತ ಹೇಳಿ ನಿಮ್ಮಲ್ಲೂ ಮತ್ತು ಭಗವಂತನಲ್ಲೂ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತುಗಳಿಗೆ ವಿರಾಮ ಕೋರ್ತೇನೆ. ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಸ್ನೇಹ ಸಮ್ಮಿಲನವನ್ನು ಯಶಸ್ವಿಯಾಗಿ ಮಾಡಿದಂತಹ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನನ್ನ ಹೃದಯಾಂತರಾಳದ ಅಭಿಮಾನದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.